ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಆರಾಮಿದ್ದೀನಿ, ನೀವು ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಬೆಳಗ್ಗೆ 5:30 ಆಗಿದೆ. ಇವಾಗ ಕಸ ಹೊಡ್ಕೊಂಡು ಮನೆ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿದೆ ನೋಡಿ. ಪೂಜೆ ಮಾಡಿದೆ, ಇವಾಗ ಹಾಲಿಗೆ ಇಡ್ತಾಯಿದ್ದೀನಿ. ಮತ್ತು ಹಾಗೆ ಬ್ಯಾಳೆಗೆ ಇಡ್ತಾಯಿದ್ದೀನಿ ನೋಡಿ. ಕುಕ್ಕರು ಎಲ್ಲ ತರಕಾರಿ ಕಟ್ ಮಾಡ್ಕೊಂಡಿದ್ದೀನಿ. ಹಸಿರುಗಾಯಿ, ಹಸಿ ಟಮಾಟೆ, ಬೀಟ್ರೂಟು, ನೆಲ್ಲಿಕಾಯಿ, ಬದನೆಕಾಯಿ, ಸೌಂತಿಕಾಯಿ, ಗಜರಿಕಾಯಿ, ಬೆಂಡೆಕಾಯಿ, ಸೋರೆಕಾಯಿ ಮತ್ತು ನುಗ್ಗೆಕಾಯಿ ಕೂಡ ತೊಗೊಂಡಿದ್ದೀನಿ ನೋಡಿ. ಸೋರೆಕಾಯಿ ಸ್ವಲ್ಪ ಜಾಸ್ತಿ ಇತ್ತು. ಟಮಾಟೆ ಮತ್ತು ಈರುಳ್ಳಿ, ಹಸಿರು ಬಟಾಣಿ ತೊಗೊಂಡಿದ್ದೀನಿ ನೋಡಿ. ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ಕರಿಬೇವು, ಕೊತ್ತಂಬರಿ, ಇಷ್ಟು ಐಟಮ್ ಇಟ್ಕೊಂಡಿದ್ದೀನಿ ನೋಡಿ. ಈಗ ಗ್ಯಾಸಿನ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಗರಂ ಐತಿ. ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು. ತರಕಾರಿ ಪಲ್ಯ ಯಾವುದಕ್ಕೆ ಇರ್ಲಿಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಈ ಕಡೆ ಬ್ಯಾಳಿಗೆ ಇಟ್ಟಿದ್ದೀನಿ ನೋಡಿ, ಸಪ್ಪನ ಬ್ಯಾಳಿ ಮಾಡೋ ಸಲುವಾಗಿ. ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕ್ಕೊಂಡಿದ್ದೀನಿ ನೋಡಿ. ಹಾಗೆ ಕೊತ್ತಂಬರಿನೂ ಕೂಡ ಹಾಕುತ್ತಾ ಇದ್ದೀನಿ. ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಹಸಿರು ಬಟಾಣಿ ಹಾಕ್ಕೊಂಡಿದ್ದೀನಿ ನೋಡಿ. ಟಮಾಟೆ ಹಾಕುತ್ತಾ ಇದ್ದೀನಿ. ಒಂದು ಸಣ್ಣದು ಕಟ್ ಮಾಡ್ಕೊಂಡಿದ್ದೆ, ತರಕಾರಿ ಹೆಚ್ಚಿಗಿದೆ ಅಂತ. ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು, ಅದಕ್ಕೆ ಹಸಿ ವಾಸನೆ ಹೋಗೋವರೆಗೂ. ಎಣ್ಣೆಯಲ್ಲಿ ಸ್ಲೋ ಆಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ನುಗ್ಗೆಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಇಷ್ಟು ಹಾಕ್ಕೊಂಡೆ. ಇವಾಗ ತರಕಾರಿ ಹಾಕೋತಿದ್ದೀನಿ ನೋಡಿ. ಒಂದೊಂದೆಲ್ಲ ಹಾಕೋತಾ ಇದ್ದೀನಿ ನೋಡಿ. ಪೂರ ಹಾಕ್ಕೊಂಡಿಲ್ಲ, ಥೋಡೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕೈ ಆಡಿಸ್ಬೇಕು. ಈಗ ಮತ್ತೊಂದಿಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಎಲ್ಲ ಕಲರ್ ಡಿಸೈನ್ ಕಾಣ್ತಾ ಇದೆ. ಇದಕ್ಕೆ ನಮ್ಮಲ್ಲಿ ದಾರ ಅಂತ ಇದೆ. ದಾರಕ್ಕೆ ಪೂಜೆಗೆ ಬೇಕಿದು. ಅದಕ್ಕೆ ಎಲ್ಲ ಥರದ ತರಕಾರಿಗಳದ್ದು, ಕಾಯಿ ದಿನಸುಗಳದ್ದು ಪಲ್ಯ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಂಡಿದ್ದೀನಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅರಿಶಿಣ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣ ಹಾಕ್ಕೊಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಆಗಿತ್ತು ಮೊದಲಿಂದು. ಸ್ವಲ್ಪ ಮುಚ್ಚಿಡ್ತೀನಿ. ನೀರು ಬಿಡ್ತದೆ, ಅದು ಸ್ವಲ್ಪ ನೀರು ಬಿಟ್ಟರೆ ಎಣ್ಣೆ ಬಿಡ್ತದೆ. ಮತ್ತು ಸ್ವಲ್ಪ ಗ್ರೀನ್ ಚಿಲ್ಲಿ ಸ್ವಲ್ಪ ಕಡಿಮೆ ಬಿದ್ದಿತ್ತು, ಅದು ಹಾಕ್ಕೊಂಡೆ. ಗುರಾಳ ಪುಡಿ ಚಟ್ನಿ ಅಂತಿರಲ್ಲ, ನಮ್ಮ ಕಡೆ ಖಾರ ಹಿಂಡಿ ಅಂತೀವಿ, ಅದು ಕೂಡ ಹಾಕ್ಕೊಂಡೆ. ತರಕಾರಿ ಕಾಯಿ ಪಲ್ಯಕ್ಕೆ
ಖಾರ ಹಿಂಡಿ ಚಟ್ನಿ ಸರಿಯಾಗುತ್ತೆ. ಹಾಕಿ ಸ್ವಲ್ಪ ಮುಚ್ಚಿಡ್ತೀನಿ ನೋಡಿ. ಈಗ ಸ್ವಲ್ಪ ನೀರು ಬಿಡ್ತಾ ಇದೆ. ತೆಗೆದುಬಿಟ್ಟು ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ ನೋಡಿ. ನೀರು ಬಿಟ್ಟಿದೆ ನೋಡಿ. ಜಾಸ್ತಿ ಹೊತ್ತು ನಾನು ನೀರೇ ಹಾಕ್ಕೊಂಡಿದ್ದಿಲ್ಲ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಗ್ರೀನ್ ಚಿಲ್ಲಿ ಮಾಡ್ಕೊಂಡಿದ್ನಲ್ಲ, ಅದು ಸ್ವಲ್ಪ ನೀರಿತ್ತು. ಅದೇ ಮಿಕ್ಸಿ ಒಳಗೆ ಹಾಕ್ಕೊಂಡಿದ್ದು, ಅದೇ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೋಡಿ. ಹಾಗೆ ಇನ್ನೂ ಒಂದು ಗಿಲಾಸ್ ಹಾಕ್ತಾಯಿದ್ದೀನಿ ನೀರು, ಸಣ್ಣ ಗಿಲಾಸಲ್ಲಿ ಹಾಕ್ಕೊಂಡು ಇದಕ್ಕೆ ಸಣ್ಣ ಫ್ಲೇಮ್ನಲ್ಲಿಟ್ಟು ಸ್ಲೋ ಆಗಿ ಕುದಿಯೋಕೆ ಬಿಡ್ತಾ ಇದ್ದೀನಿ. ಪಲ್ಯ ಹೇಗೆ ಆಗಿದೆ ಅಂತ ನೋಡಿ ಕಮೆಂಟ್ ಮಾಡಿ. ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಪೂರ್ತಿಯಾಗಿ ಪಲ್ಯ ಆಗಿದೆ ನೋಡಿ. ಎಣ್ಣೆ ಅಂಶ ಬಿಡ್ತಾ ಇದೆ ನೋಡಿ. ನೀವು ಯಾವ ಥರ ಪಲ್ಯ ಮಾಡ್ತೀರಂತ ಹೇಳಿ. ನಮ್ಮಲ್ಲಿ ದಸರೆಗೆ ಇದೇ ಟೈಮಿಗೆ, ಹಾಕೋ ಟೈಮಿಗೆ, ಆಮೇಲೆ ಲಾಸ್ಟ್ ಸರ್ಸೋ ಟೈಮಿಗೆ ಇದೇ ಥರ ಪಲ್ಯ ಮಾಡ್ಕೊತೀವಿ ನೋಡಿ. ಬ್ಯಾಳಿಗೆ ಬ್ಯಾಳಿಗೆ ಪಲ್ಯ ಹಾಕಿ ಮಗಸ್ತಾ ಇದ್ದೀನಿ ನೋಡಿ. ಬಿಟ್ಟು ಇವಾಗ ಜೋಳದ ಹಿಟ್ಟು ಜಲ್ದಿ ಹಿಡಿತಾ ಇದ್ದೀನಿ ನೋಡಿ. ಕಡುಬು ಮಾಡೋದಕ್ಕೆ ಯಾವ ರೀತಿ ಮಾಡ್ತೀನಿ ಕಡುಬು ಅಂತ ನೋಡಿ. ಜೋಳದ ರೊಟ್ಟಿ ಮಾಡೋಕ್ಕೆ ಬರಲಾರ್ದವರು ಈ ರೀತಿ ಕೂಡ ಕಡುಬು ಮಾಡ್ಬೋದು. ಹಾಗೆ ಜಿಗಿಗೆ ಇಟ್ಟೀನಿ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೆ ನೋಡಿ. ಉಪ್ಪು ಹಾಕ್ಕೊಂಡ್ರೆ ಸರಿಯಾಗುತ್ತೆ. ಈಗ ಜಿಗಿಗೆ ನೀರು ಇಟ್ಟಿದ್ದೀನಿ ನೋಡಿ. ಹೆಸರು ಬರ್ಬೇಕು, ಹಿಂಗೆ ಕಾಳು ಕುದಿಬೇಕು. ಅವೇ ನೀರು ಹಾಕೋತಾ ಇದ್ದೀನಿ. ಇವಾಗ ನೀರು ಹಾಕ್ಕೊಂಡು ಒಂದು ಚಮಚಲಿಂದ ಕಲಿಸ್ಕೋಬೇಕು. ಕಲಿಸ್ಕೋತಾ ಇದ್ದೀನಿ ನೋಡಿ. ಈಗ ಜಿಗಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಇದ್ದಿದ್ದಿಲ್ಲ ಅಂದ್ರೆ ಅದು ಜಿಗಿ ಬರಲ್ಲ ನೋಡ್ರಿ. ತಣ್ಣಗಾಯ್ತಂದ್ರೆ ಹಾಗೆ ಅದಕ್ಕೆ ಸ್ವಲ್ಪ ನೀರು ಹಾಕಿ, ತಣ್ಣೀರು ಸ್ವಲ್ಪ ಹಾಕಿ ಗಟ್ಟಿ ನಾದ್ಕೋತಾ ಇದ್ದೀನಿ ನೋಡಿ. ಇವಾಗ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟಿಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾದಬೇಕು. ಜೋರು ಹಾಕಿ ನಾದಬೇಕು ನೋಡಿ. ಜೋರಾಗಿ ನಾದರೆ ಅದಕ್ಕೆ ಜಿಗಿ ಬರ್ತದೆ. ಈ ರೀತಿ ಒಂದು ಬೊಗಣೆಗೆ ನೀರು ಹೆಸರು ಇಟ್ಟಿದ್ದೀನಿ ನೋಡಿ. ನಮ್ಮಲ್ಲಿ ಜೋಳದ್ದು ರವದಿ ಇದ್ದಿದ್ದಿಲ್ಲ, ಜೋಳದ ಎಲೆ ಇದ್ದಿದ್ದಿಲ್ಲ. ಅದ್ರ ಸಲುವಾಗಿ ಬಾದಾಮಿ ಎಲೆ ಹಾಕೋತಾ ಇದ್ದೀನಿ. ಅದಕ್ಕೆ ಅದರೊಳಗಿಟ್ಟು ಒಂದು ಡಕ್ಕನ್ನು ಮುಚ್ಚಿಟ್ಟು ನೀರು ಹೆಸರು ಬರ್ಬರ್ತಾನ ಆ ಕಡೆ ಕಡುಬು ಮಾಡ್ಕೊತೀವಿ ನೋಡ್ರಿ. ನಾವು ಡಕ್ಕನ್ನು ಮುಚ್ಚಿಟ್ಟು ಹೆಸರು ಬರಬೇಕು. ಕಡುಬು ಮಾಡ್ಕೊತಾ ಇದ್ದೀವಿ ನೋಡ್ರಿ. ಇವಾಗ ಸ್ವಲ್ಪ ಜೋರಿ ಹಾಕ್ಕೊಂಡು ನಾದಿ ಹದ ಬರುವಾಗ ನಾದಬೇಕು. ಹಿಟ್ಟು ಎಷ್ಟು ಮೃದು ಆಗಿದೆ ನೋಡಿ. ಕಡುಬು ಬರ್ತವೆ ಎಷ್ಟು ಚೆಂದಾಗಿ. ಸ್ವಲ್ಪ ಸ್ವಲ್ಪ ಕಡಿದು ಬಿಟ್ಟು ಹಾಕಬೇಕು. ನಾನು ಮತ್ತು ನಮ್ಮಮ್ಮ, ನಂದಿನಿ, ನಮ್ಮ ಮಗಳು 3 ಮಂದಿ ಕಲಿತು ಮಾಡ್ತಾಯಿದ್ದೀವಿ ನೋಡಿ. ಈ ರೀತಿ ರೌಂಡ್ ಮಾಡಬೇಕು.
ಸ್ವಲ್ಪ ನೀರು ಕೈ ಹಚ್ಕೊಂಡು ರೌಂಡ್ ಮಾಡಬೇಕು ನೋಡಿ. ಇದೇ ಜೋಳದ ಕಡುಬು. ಯಾರಿಗೆ ರೊಟ್ಟಿ ಬರಲ್ಲ ಅವ್ರು ಭೀ ಮಾಡ್ಬೋದು ಈ ರೀತಿ. ಗಂಗಾಳದಾಗ ಹಾಕ್ಕೊಂಡು ನೀರು ಹೆಸರು ಬಂತು ನೋಡಿ, ಅದರೊಳಗೆ ಕಡುಬು ಹಾಕೋಬೋದಾಗಿ. ಕಡುಬು ಒಂದಕ್ಕೊಂದು ಹತ್ತಬಾರ್ದಂತಂದು ಹೇಳಿ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ನೋಡಿ. ಆಯಿಲ್ ಹಾಕ್ಕೊಂಡ್ರೆ ಒಂದಕ್ಕೊಂದು ಕಡುಬು ಹತ್ತಲ್ಲ. ಮತ್ತು ದೇವ್ರನ್ನ ಬೆಳಗೋಕ್ಕೆ ದೀಪ ಬೇಕಲ್ವ, ಅದ್ರ ಸಲುವಾಗಿ ಒಂದು ಜೋಳದ ಕಡುಬು ಮುಟ್ಗಿ ಮತ್ತು ಆಮೇಲೆ ಕುಳ್ಳಿ ಮಾಡ್ಕೊತಾ ಇದ್ದೀವಿ ನೋಡಿ ದೀಪ ಹಚ್ಚೋ ಸಲುವಾಗಿ. ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕಿ ಬತ್ತಿ ಹಾಕಿ ದೀಪ ಹಚ್ಬೋದು. ಆಮೇಲೆ ಅದು ಕುಳ್ಳಿಗಳು ಹೊಡಿತಾವ ಅಂಥೇಳಿ ಆ ರೀತಿ ಕಡುಬು ಬಿಡೋದು ಒಳಗೆ ರೌಂಡ್ ಆಗಿರೋದು ಸೇಫ್ಟಿಯಾಗಿ. ಎಲ್ಲದಕ್ಕೂ ಒಂದು ಸೇಫ್ಟಿ ಆಗಿರುತ್ತೆ, ಈ ಕುಳ್ಳಿಗೂ ಒಂದು ಸೇಫ್ಟಿ ಇರುತ್ತೆ ನೋಡಿ. ಕುದಿತಾ ಇದೆ ನೋಡಿ ಕಡುಬು. ಇದರಲ್ಲಿ ಮತ್ತು ನಾನು ಕುಳ್ಳಿ ಮುಟ್ಗಿ ಮಾಡಿದ್ದನ್ನೆಲ್ಲ ಒಂದೊಂದಾಗಿ ಇಡ್ತಾ ಇದ್ದೀನಿ ನೋಡಿ. ಇಷ್ಟೊತ್ತಕ್ಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಉಳಿದೆಲ್ಲ ಇಡ್ತಾ ಇದ್ದೀನಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.